26th ಕ್ವಶನ್. ಇಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ, ಒಂದು ಮೇನ್ ಕ್ವಶನ್, ಇನ್ನೊಂದು ಆರ್ ಕ್ವಶನ್. ಈ ವಿಡಿಯೋ ಅಲ್ಲಿ ನಾವು ಮೇನ್ ಕ್ವಶನ್ ಮಾಡೋಣ. ಓಕೆ, ಸೊ ನಾನು ಅದನ್ನ ಸಪರೇಟ್ ಆಗಿ ಬರ್ದಿದ್ದೇನೆ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ ಝೀರೋಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆರ್ -3 and 4 ರೆಸ್ಪೆಕ್ಟಿವ್ಲಿ, ಅವರೇ ಝೀರೋಸ್ ಕೊಟ್ಟಿದ್ದಾರೆ. ಅಂದ್ರೆ ನಥಿಂಗ್ ಬಟ್ ಏನು, ಆಲ್ಫಾ ವ್ಯಾಲ್ಯೂ -3 ಅಂತ ಕೊಟ್ಟಿದ್ದಾರೆ, ಬೀಟಾ ವ್ಯಾಲ್ಯೂ 4 ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಮಾಡ್ಬೇಕು, ದೆನ್ ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಫಸ್ಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕಂಡುಹಿಡಿಯೋಣ. ಸೊ ಜನರಲ್ quadratic polynomial is given by x square minus alpha plus beta into x plus alpha into beta. Okay, so idu bandbiಟ್ಟು ಜನರಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಈಗ ನಮ್ಗೆ ಆಲ್ಫಾ ಗೊತ್ತು, ಬೀಟಾ ಗೊತ್ತು. ಸೊ ಅವಾಗ ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ ನೋಡ್ರಿ, ಆಲ್ಫಾ ಪ್ಲಸ್ ಬೀಟಾ -3 ಪ್ಲಸ್ ಬೀಟಾ ವ್ಯಾಲ್ಯೂ ಏನು 4. ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. 4 ಅಲ್ಲಿ 3 ಹೋದ್ರೆ 1. ಸೊ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಏನು 1 ಅಂತ ಗೊತ್ತು, -1x ಆಗುತ್ತೆ. ಪ್ಲಸ್ ಆಲ್ಫಾ ಇಂಟು ಬೀಟಾ ಇವರಿಬ್ಬರ ಮಲ್ಟಿಪ್ಲೈ ಮಾಡಬೇಕು. -3 into 4 ಏನಾಗುತ್ತೆ, ಮೈನಸ್ ಇಂಟು ಪ್ಲಸ್ -3 4 12. ಸೊ ಏನಾಗುತ್ತೆ, -12 ಆಗುತ್ತೆ. ಸೊ ಇದನ್ನ ಬಂದ್ರೆ ಏನಾಗುತ್ತೆ, x ಸ್ಕ್ವಯರ್ -1x ಪ್ಲಸ್ ಇಂಟು ಮೈನಸ್ -12. ಇದು ಬಂದ್ಬಿಟ್ಟು ಏನು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆ, ಫಸ್ಟ್ ಪಾರ್ಟ್ ಆಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ ಅವರು, ಈಗ ಅದನ್ನ ನೋಡೋಣ. ನೆಕ್ಸ್ಟ್ ಏನ್ ಕೇಳ್ತಾ ಇದಾರೆ, ಅಂಡ್ ಆಲ್ಸೋ ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಝೀರೋಸ್ ಅಂಡ್ ಕೋಎಫಿಷಿಯಂಟ್. ಸೊ ವೆರಿಫೈ ಮಾಡ್ಬೇಕು. ವೆರಿಫೈ ಯಾವ ತರ ಮಾಡ್ಬೇಕು ನೋಡ್ರಿ. ಈಗ ಬಂದಿರೋ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಏನು, x ಸ್ಕ್ವಯರ್ -1x -12. ಓಕೆ, ಇದು ಯಾವ ಫಾರ್ಮ್ ಅಲ್ಲಿ ಇದೆ, ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c ಫಾರ್ಮ್ ಅಲ್ಲಿ ಇದೆ. ಸೊ a ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. a ವ್ಯಾಲ್ಯೂ 1, b is equal to ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದ್ರೆ -1 ಅಂತ ಹೋಗ್ಬೇಕು. c ನೋಡ್ರಿ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದ್ರೆ ಏನ್ ತಗೋಬೇಕು, -12 ಅಂತ ತಗೋಬೇಕು. ಓಕೆ, ಈಗ ನಾವು ವೆರಿಫೈ ಮಾಡೋಣ. ಸೊ ಫಸ್ಟ್ ಫಾರ್ಮ್ಲಾ ಏನು ವೆರಿಫೈ ಮಾಡ್ಬೇಕಾಯ್ತು, ಸಮ್ ಆಫ್ ಝೀರೋಸ್ ಫಾರ್ಮ್ಲಾ. ಸೊ ಸಮ್ ಆಫ್ ಜೀರೋ ಫಾರ್ಮ್ಲಾ ಏನು, -b/a. ಓಕೆ, ಸೊ ಸಮ್ ಆಫ್ ಜೀರೋ ಅಂದ್ರೆ ನಥಿಂಗ್ ಬಟ್ ಏನು, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a ಅಂತ ಕರೆಕ್ಟ್ ಆಯ್ತಾ ಎಲ್ಲ ಚೆಕ್ ಮಾಡ್ಬೇಕು. ಈಗ ಆಲ್ಫಾ ವ್ಯಾಲ್ಯೂ ನಮ್ಗೆ ಏನ್ ಗೊತ್ತು, ಆಲ್ಫಾ ವ್ಯಾಲ್ಯೂ -3 ಅಂತ ಗೊತ್ತು, ಬೀಟಾ ವ್ಯಾಲ್ಯೂ ಏನಂತ ಗೊತ್ತು 4 ಅಂತ ಗೊತ್ತು, ಇಸ್ ಈಕ್ವಲ್ ಟು ಮೈನಸ್. ಇಲ್ಲಿ ಬಿ ವ್ಯಾಲ್ಯೂ ಏನಿದೆ, ಇನ್ನು ಆಲ್ರೆಡಿ ಮೈನಸ್ ಬರ್ದೆ, ಬಿ ವ್ಯಾಲ್ಯೂ ಏನಿದೆ -1 ಇದೆ. ಮೈನಸ್ ಪಕ್ಕಕ್ಕೆ ಮೈನಸ್ ಬರಿಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಬರಿಬೇಕು. ಸೊ -1 ಹೋಲ್ ಡಿವೈಡೆಡ್ ಬೈ ಎ ವ್ಯಾಲ್ಯೂ ಏನು 1. ಓಕೆ, ಈಗ ನೀವು ನೋಡಿದ್ರೆ -3 + 4 ಏನಾಗುತ್ತೆ, -3 + 4 ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. 4 ಅಲ್ಲಿ 3 ಹೋದ್ರೆ 1. ನೆಕ್ಸ್ಟ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 1 1 1, 1/1 ಏನಾಗುತ್ತೆ 1 ಆಗುತ್ತೆ. ಸೊ ಇವರಿಬ್ರು ಈಕ್ವಲ್ ಬಂದ್ರು. ಸೊ ಸಮ್ ಆಫ್ ಜೀರೋ ಫಾರ್ಮ್ಲಾ ವೆರಿಫೈ ಮಾಡಿದ್ವಿ. ನೆಕ್ಸ್ಟ್ ಏನ್ ವೆರಿಫೈ ಮಾಡಬೇಕು, ಪ್ರಾಡಕ್ಟ್ ಆಫ್ ಜೀರೋಸ್ ಫಾರ್ಮ್ಲಾ ವೆರಿಫೈ ಮಾಡಬೇಕು. ಪ್ರಾಡಕ್ಟ್ ಆಫ್ ಜೀರೋಸ್ ಫಾರ್ಮ್ಲಾ ಬಂದ್ಬಿಟ್ಟು ಏನು, c/a. ಪ್ರಾಡಕ್ಟ್ ಆಫ್ ಜೀರೋಸ್ ಅಂದ್ರೆ ನಥಿಂಗ್ ಬಟ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a. ಆಯ್ತಾ ಇಲ್ಲ ಚೆಕ್ ಮಾಡ್ರಿ. ಆಲ್ಫಾ ವ್ಯಾಲ್ಯೂ ನಮ್ಗೆ ಏನ್ ಗೊತ್ತು, -3 ಅಂತ ಗೊತ್ತು, ಬೀಟಾ ವ್ಯಾಲ್ಯೂ 4 ಅಂತ ಗೊತ್ತು, ಇಸ್ ಈಕ್ವಲ್ ಟು ಸಿ ವ್ಯಾಲ್ಯೂ ಏನಿದೆ ಇಲ್ಲಿ -12 ಇದೆ. ಓಕೆ, ಸೊ ಎ ವ್ಯಾಲ್ಯೂ ಏನಿದೆ, ಎ ವ್ಯಾಲ್ಯೂ 1 ಇದೆ. ಓಕೆ, ಸೊ ಮೈನಸ್ ಇಂಟು ಪ್ಲಸ್ -3 4 12, -12/1 -12 ಆಗುತ್ತೆ. ಸೊ ಪ್ರಾಡಕ್ಟ್ ಆಫ್ ಜೀರೋಸ್ ಫಾರ್ಮ್ನ ಕೂಡ ವೆರಿಫೈ ಆಯ್ತು. ಸೊ ನಾವು ಹೆನ್ಸ್ ವೆರಿಫೈಡ್ ಅಂತ ಬರೀಬಹುದು. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಓಕೆ, ನನ್ನ ಚಾನಲ್ ನ ಆದಷ್ಟು ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು,
ಈಗ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.